ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅದರಲ್ಲೂ PSU ಸೆಕ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇವು ಪಾಸ್ಟಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ, ಫ್ಯೂಚರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು, ಹಾಗೆ ಇದರಿಂದ ನಮ್ಮ ಮೇಲೆ ಆಗುವಂತಹ ಪರಿಣಾಮಗಳೇನು ಅಥವಾ ಎಕನಾಮಿ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗಾಗಲೇ ನಾವು ನೋಡಿದ್ದೀವಿ, ಕಳೆದ ಕೆಲವು ದಿನಗಳಲ್ಲಿ PSU ಸೆಕ್ಟರ್ನ ಸ್ಟಾಕ್ಗಳು ಹೇಗೆ ಸ್ಕೈ ರಾಕೆಟ್ ಆಗಿದೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನೋಡೋಣ. ನಾವು PSU ಸೆಕ್ಟರನ್ನು ಟ್ರ್ಯಾಕ್ ಮಾಡಬೇಕಾದ್ರೆ ನಾವು ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇದಕ್ಕೆ CNX PSU ಬ್ಯಾಂಕ್ ಅಂತ ಕೂಡ ಕರೀತಾರೆ. ಈಗ ಈ ಇಂಡೆಕ್ಸಲ್ಲಿ ಬರುವಂತಹ ಕಂಪನಿಗಳು ಯಾವುದು, ಲಿಸ್ಟೆಡ್ ಆಗಿರುವಂತಹ ಕಂಪನಿಗಳು ಯಾವುದು, ಹಾಗೆ ಅದರ ವೆಯ್ಟೇಜ್ ಎಷ್ಟು ಅಂತ ನೋಡೋಣ. ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ವೆಯ್ಟೇಜ್ 29.84%. ಎರಡನೇದು ಬ್ಯಾಂಕ್ ಆಫ್ ಬರೋಡಾ, ಇದರ ವೆಯ್ಟೇಜ್ 20.08%. ಕೆನರಾ ಬ್ಯಾಂಕ್ 13%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 12.47%, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 7.21%, ಇಂಡಿಯನ್ ಬ್ಯಾಂಕ್ 5.48%, ಬ್ಯಾಂಕ್ ಆಫ್ ಇಂಡಿಯಾ 5.31%, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 1.87%, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 1.51%, ಹಾಗೆ UCO ಬ್ಯಾಂಕ್ 1.45%. ಈಗ PSU ಸೆಕ್ಟರ್ನ ಟಾಪ್ 5 ಬ್ಯಾಂಕ್ಗಳ ಮಾರ್ಕೆಟ್ ಕ್ಯಾಪ್ ಹಾಗೂ CMP ಪರ್ಫಾರ್ಮೆನ್ಸನ್ನು ನೋಡೋಣ. ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರಲ್ಲಿ CMP ಎಲ್ಲ ರುಪೀಸಲ್ಲಿ ಹೇಳ್ತೀನಿ, ಹಾಗೆ ಮಾರ್ಕೆಟ್ ಕ್ಯಾಪ್ ಕ್ರೋರ್ಸಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ CMP 600.10, ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ 5,35,565.95 ಕೋಟಿ. ಬ್ಯಾಂಕ್ ಆಫ್ ಬರೋಡಾದ CMP 184.9, ಮಾರ್ಕೆಟ್ ಕ್ಯಾಪ್ 95,618.49. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇದರ CMP 56.8, ಮಾರ್ಕೆಟ್ ಕ್ಯಾಪ್ 62,542.57. ಕೆನರಾ ಬ್ಯಾಂಕ್, ಇದರ CMP 324.60 ಹಾಗೂ ಮಾರ್ಕೆಟ್ ಕ್ಯಾಪ್ 58,886.67. IOB, ಇದರ CMP 30.05, ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ 56,801.75 ಕೋಟಿ. ಈ 5 ಬ್ಯಾಂಕ್ಗಳ ರಿಟರ್ನ್ ಎಷ್ಟಿದೆ ಅನ್ನೋದನ್ನು ನೋಡೋಣ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕಳೆದ ವರ್ಷ 44.26% ರಿಟರ್ನ್ ಕೊಟ್ಟಿದೆ, ಹಾಗೆ ಕೆನರಾ ಬ್ಯಾಂಕ್ 42.08% ರಿಟರ್ನ್ ಕೊಟ್ಟಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಳೆದ ವರ್ಷ 41.22% ರಿಟರ್ನ್ ಕೊಟ್ಟರೆ, ಬ್ಯಾಂಕ್ ಆಫ್ ಬರೋಡಾ 97.12% ರಿಟರ್ನ್ ಕೊಟ್ಟಿದೆ. ಮಾರ್ಕೆಟ್ ಲೀಡರ್ ಆದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 18.17% ರಿಟರ್ನ್ ಕೊಟ್ಟಿದೆ. ಈಗ PSU ಬ್ಯಾಂಕ್ಗಳ ಫ್ಯೂಚರ್ ಗ್ರೋತ್ ಹೇಗಿರ್ಬೋದು, ಹಾಗೆ ಅದು ಕಳೆದ 10 ವರ್ಷದಲ್ಲಿ ಯಾವ ರೀತಿ ಗ್ರೋತ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ನಿಫ್ಟಿ PSU ಬ್ಯಾಂಕ್ ಆಗಸ್ಟ್ 30, 2007ರಲ್ಲಿ ಲಾಂಚ್ ಆಯಿತು. ಸುಮಾರು 15 ವರ್ಷಗಳಲ್ಲಿ ಇದು 90.15 ಪಾಯಿಂಟ್ಸ್ ರೈಸ್ ಆಗಿದ್ದು 2.19% ರಿಟರ್ನ್ ಕೊಟ್ಟಿದೆ. ಅಂದರೆ ನೀವು 2011ರಲ್ಲಿ ₹100 ಇನ್ವೆಸ್ಟ್ ಮಾಡಿದರೆ ಈಗ ಅದು 102 ಆಗಿರ್ತಿತ್ತು. ಅದೇ ನಾವು ಕಳೆದ ವರ್ಷದ ರಿಟರ್ನ್ಸ್ ಅನ್ನು ನೋಡಿದ್ರೆ ಇದು 1,452.95 ಪಾಯಿಂಟ್ಸ್ ರೈಸ್ ಆಗಿದ್ದು 152% ರಿಟರ್ನ್ ಕೊಟ್ಟಿದೆ. ಅಂದರೆ 2022ರಲ್ಲಿ ನೀವು ₹100 ಇನ್ವೆಸ್ಟ್ ಮಾಡಿದರೆ ಅದು ಈಗ ₹152 ಆಗಿರ್ತಿತ್ತು. PSU ಅಂದರೆ ಏನು? PSU ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಓನ್ ಮಾಡಿರುವಂತಹ ಎಂಟಿಟಿಗಳು. ಅಂಡರ್ಟೇಕಿಂಗ್ ಅಂದರೆ ಗೌರ್ಮೆಂಟ್ ಈ ಕಂಪನಿಗಳಲ್ಲಿ ಮೆಜಾರಿಟಿ ಶೇರ್ಸನ್ನು ಹೊಂದಿರ್ತದೆ. ಮೆಜಾರಿಟಿ ಅಂದರೆ ಅಟ್ಲೀಸ್ಟ್ 51% ಸ್ಟೇಕನ್ನು ಗೌರ್ಮೆಂಟ್ ಆ ಕಂಪನಿಯಲ್ಲಿ ಹೊಂದಿರ್ತದೆ. ಇದಕ್ಕೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತೇವೆ. ಈಗ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ ಈ ಬ್ಯಾಂಕಿಂಗ್ ಸೆಕ್ಟರ್ ಭಾರತದಲ್ಲಿ ಹೇಗೆ ವರ್ಕ್ ಆಗ್ತದೆ, ಹಾಗೆ ಇದರಲ್ಲಿರುವಂತಹ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಯಾವುದು ಅಂತ ನೋಡೋಣ. ಭಾರತದಲ್ಲಿ ಮೊದಲಿಗೆ ಜನರು ಅವರ ಹಣವನ್ನು ಡೆಪಾಸಿಟ್ ಆಗಿ ಬ್ಯಾಂಕ್ಗಳಲ್ಲಿ ಇಡ್ತಾರೆ. ಈ ಡೆಪಾಸಿಟ್ಗಳಿಗೆ ಜನರಿಗೆ ಬ್ಯಾಂಕ್ ಇಂಟ್ರೆಸ್ಟನ್ನು ಕೊಡ್ತದೆ. ಅದೇ ರೀತಿ ಈ ಡೆಪಾಸಿಟ್ ಹಣವನ್ನು ಬ್ಯಾಂಕ್ ಬೇರೆಯವರಿಗೆ ಲೋನ್ ಆಗಿ ಕೊಡ್ತದೆ. ಆ ಲೋನ್ ಆಗಿ ಕೊಟ್ಟ ಅಮೌಂಟಿಗೆ ಅದು ಬೇರೆಯವರಿಂದ, ಅಂದರೆ ಯಾರಿಗದು ಲೋನನ್ನು ಕೊಟ್ಟಿರ್ತದೆ ಅವರಿಂದ ಇಂಟ್ರೆಸ್ಟನ್ನು ಕಲೆಕ್ಟ್ ಮಾಡ್ತದೆ. ಈಗ ಒಂದು ಉದಾಹರಣೆ ತಗೊಳ್ಳೋದಾದರೆ, FD ಇಂಟ್ರೆಸ್ಟ್ 5.5% ಇದೆ ಅಂತ ಅಂದ್ಕೊಂಡ್ರೆ ಹೋಮ್ ಲೋನನ್ನು 7.5% ಅಂತ ಕನ್ಸಿಡರ್ ಮಾಡೋಣ.
ಈಗ ಬ್ಯಾಂಕ್ ಯಾರಿಗೆ ಲೋನನ್ನು ಕೊಟ್ಟಿದೆ ಅವರಿಂದ 7.5% ಇಂಟ್ರೆಸ್ಟನ್ನು ಕಲೆಕ್ಟ್ ಮಾಡುತ್ತೆ. ಹಾಗೆ ಬ್ಯಾಂಕಲ್ಲಿ ಯಾರು ಡೆಪಾಸಿಟ್ ಇಟ್ಟಿದ್ದಾರೆ ಅವರಿಗೆ 5.5% ರಿಟರ್ನನ್ನು ಬ್ಯಾಂಕ್ ಕೊಡ್ತದೆ. ಸೊ ಈ ಡಿಫ್ರೆನ್ಸ್ 2% ಏನಿದೆ ಇದು ಬ್ಯಾಂಕಿಗೆ ಇನ್ಕಮ್ ಆಗ್ತದೆ. ಇದನ್ನು ಸ್ಪ್ರೆಡ್ ಅಂತ ಕರಿತೇವೆ. ಈಗ ಬ್ಯಾಂಕ್ ಆಫರ್ ಮಾಡುವಂತಹ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಯಾವುದು ಅಂತ ನೋಡೋಣ. ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು, ಬೇರೆ ಬೇರೆ ಥರದ ಲೋನ್ಗಳು, ಟರ್ಮ್ ಡೆಪಾಸಿಟ್ಗಳು, ಡಿಮಾಂಡ್ ಡೆಪಾಸಿಟ್ಗಳು, ಚೆಕ್ಗಳು, ಬಿಲ್ಗಳು, ಮಾರ್ಗೇಜ್ಗಳು, ಕರೆನ್ಸಿ ಎಕ್ಸ್ಚೇಂಜ್ ಸರ್ವಿಸ್ಗಳು, ಹಾಗೆ ಲಾಕರ್ ಆ್ಯಂಡ್ ಸೇಫ್ ಸರ್ವಿಸ್ಗಳು ಇತ್ಯಾದಿ ಪ್ರಾಡಕ್ಟ್ಸ್ಗಳನ್ನು ಬ್ಯಾಂಕ್ ಆಫರ್ ಮಾಡುತ್ತೆ. ಕಳೆದ ಕೆಲವು ದಿನಗಳಲ್ಲಿ PSU ಸೆಕ್ಟರ್ ಯಾಕೆ ಸ್ಕೈ ರಾಕೆಟ್ ಆಗಿದೆ, ಇದಕ್ಕೆ ಕಾರಣಗಳೇನು? PSU ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟನ್ನು ಬಲಪಡಿಸಲಾಗಿದೆ. ಅಂದರೆ NPA ಅನ್ನೋ ಒಂದು ಟರ್ಮ್ ಇದೆ. ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ಗಳಲ್ಲಿ NPA ಅಂತ ಒಂದು ಬರುತ್ತೆ. ಇದಕ್ಕೆ ನಾನ್ ಪರ್ಫಾರ್ಮಿಂಗ್ ಎಸೆಟ್ಸ್ ಅಂತ ಕರಿತೇವೆ. ಅಂದರೆ ಯಾವ ಎಸೆಟ್ಗಳಿಗೆ ಬ್ಯಾಲೆನ್ಸ್ ಶೀಟಲ್ಲಿ ಎಸೆಟ್ ಆಗಿ ಉಳಿಯುವ ಅರ್ಹತೆ ಇಲ್ಲವೋ, ಅಂದರೆ ಯಾವ ಎಸೆಟ್ಸಿಂದ ನಮಗೆ ರಿಟರ್ನ್ಸ್ ಜನರೇಟ್ ಆಗ್ತಾ ಇಲ್ಲವೋ ಅಂಥ ಎಸೆಟ್ಸ್ಗಳನ್ನೆಲ್ಲ ರೈಟ್ ಆಫ್ ಮಾಡಲಾಗಿದೆ. ಅಂದರೆ ಇದಕ್ಕೆ ಎಗೇನ್ ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ಇದೆ, ಪ್ರೊವಿಷನಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಇದೆಲ್ಲ ಫೈನಾನ್ಷಿಯಲ್ ಟರ್ಮ್ಸ್. ಹಾಗಾಗಿ ಈ ನಾನ್ ಪರ್ಫಾರ್ಮಿಂಗ್ ಎಸೆಟ್ಸ್ಗಳು ಬ್ಯಾಲೆನ್ಸ್ ಶೀಟಲ್ಲಿ ಕಮ್ಮಿ ಆದಾಗ ಆ ಬ್ಯಾಲೆನ್ಸ್ ಶೀಟಿನ ವ್ಯಾಲ್ಯೂ ಅಥವಾ ಎಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ಬ್ಯಾಂಕ್ಗಳು ಈ NPAಗಳನ್ನು ಕ್ಲಿಯರ್ ಮಾಡೋದ್ರಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ. 2018ರಲ್ಲಿ NPAಗಳು 11% ಇದ್ದು 2022ರಲ್ಲಿ ಇದು 6%ಗೆ ಬಂದಿದ್ದು ಇದೊಂದು ಒಳ್ಳೆಯ ಇಂಪ್ರೂವ್ಮೆಂಟನ್ನು ಕಂಡಿದೆ. ಎರಡನೆಯದು ಪ್ರಾಫಿಟೇಬಿಲಿಟಿಯಲ್ಲಿ ಆಗಿರುವಂಥ ಸುಧಾರಣೆ. ಅಂದರೆ ಈ NPAಗಳು ಕಡಿಮೆಯಾದಾಗ ಲಯಬಿಲಿಟೀಸ್ ಕೂಡ ಕಮ್ಮಿ ಆಗುತ್ತೆ, ಯಾಕಂದರೆ ಪ್ರೊವಿಷನಿಂಗ್ ಕೂಡ ಕಮ್ಮಿ ಆಗುತ್ತೆ. ಈ ಲಯಬಿಲಿಟಿಗಳು ಕಮ್ಮಿ ಆದಾಗ ಆಬ್ವಿಯಸ್ಲಿ ಪ್ರಾಫಿಟೇಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎರಡನೆಯ ಕಾರಣ ಪ್ರಾಫಿಟೇಬಿಲಿಟಿ ಜಾಸ್ತಿ ಆಗಿರುವಂಥದ್ದು. ಮೂರನೆಯದು ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ವ್ಯಾಲ್ಯೂಯೇಷನ್ಗಳು. ಅಂದರೆ ಈ ಫಂಡಮೆಂಟಲ್ಸ್ ಎಲ್ಲ ಚೆನ್ನಾಗಿರುವ ಕಂಪನಿಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ವ್ಯಾಲ್ಯೂಯೇಷನ್ ಜಾಸ್ತಿ ಆದಾಗ ಜನರಲ್ಲಿ ಈ ಕಂಪನಿಗಳ ಸ್ಟಾಕ್ಗಳನ್ನು ತಗೊಳ್ಳುವಂಥ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಜನರು ಹೆಚ್ಚು ಹೆಚ್ಚು ಈ ಸ್ಟಾಕ್ಗಳನ್ನು ತಗೊಳ್ತಾರೆ. ಇದರಿಂದ ಈ ಸ್ಟಾಕ್ಗಳ ಪ್ರೈಸ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಈ ಸೆಕ್ಟರ್ನ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋಣ. 2050ರಲ್ಲಿ ಭಾರತ 3ನೇ ಅತಿ ದೊಡ್ಡ ಡೊಮೆಸ್ಟಿಕ್ ಬ್ಯಾಂಕಿಂಗ್ ಸೆಕ್ಟರ್ ಆಗುವ ಸಾಧ್ಯತೆ ಇದೆ. 2021ರಿಂದ 26ರೊಳಗೆ ಪರ್ಸನಲ್ ಲೋನ್ಗಳ ಗ್ರೋತ್ 27% CAGR ಆಗುವ ಸಾಧ್ಯತೆ ಇದ್ದು ಡಿಜಿಟಲ್ ಲೆಂಡಿಂಗ್ 48% CAGR ಗ್ರೋತ್ ಕಾಣ್ಬೋದು. 2018ರಲ್ಲಿ ಭಾರತದ ಡಿಜಿಟಲ್ ಲೆಂಡಿಂಗ್ $75 ಬಿಲಿಯನ್ ಆಗಿದ್ದು 2023ರಲ್ಲಿ $1 ಟ್ರಿಲಿಯನ್ ಆಗುವ ಸಾಧ್ಯತೆ ಇದೆ. 2025ರೊಳಗೆ ಭಾರತದ ಫಿನ್ಟೆಕ್ ಮಾರ್ಕೆಟ್ $6.2 ಟ್ರಿಲಿಯನ್ ರೀಚ್ ಆಗುವ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಈ ಕಂಪನಿಗಳ ಹೆಡ್ವಿಂಡ್ಸ್ ಹಾಗೂ ಟೇಲ್ವಿಂಡ್ಸ್ಗಳನ್ನು ನೋಡೋಣ. ಹೆಡ್ವಿಂಡ್ಸ್ ಅಂದರೆ ಈ ಸೆಕ್ಟರ್ನ ಕಂಪನಿಗಳ ಬೆಳವಣಿಗೆಗೆ ಅಡ್ಡಿಯಾಗುವಂತಹ ಅಂಶಗಳು. ಹಾಗೆ ಟೇಲ್ವಿಂಡ್ಸ್ ಅಂದರೆ ಈ ಕಂಪನಿಗಳ ಬೆಳವಣಿಗೆಗೆ ಸಹಾಯವಾಗುವಂತಹ ಅಂಶಗಳು. ಮೊದಲನೇದಾಗಿ ಹೆಡ್ವಿಂಡ್ಸ್ಗಳನ್ನು ನೋಡೋಣ. ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆದಾಗ ಜನರಲ್ಲಿ ಲೋನ್ ರಿಪೇಮೆಂಟ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಈ ಬ್ಯಾಂಕ್ಗಳ ಇನ್ಕಮ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಬೇರೆ ಬೇರೆ ಕ್ರೈಸಿಸ್ಗಳಾದಂತಹ ಕೋವಿಡ್ ಕ್ರೈಸಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಜಿಯೋಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಇವೆಲ್ಲ ಬ್ಯಾಂಕಿಂಗ್ನ ಎಸೆಟ್ ವ್ಯಾಲ್ಯೂವನ್ನು ಕಮ್ಮಿ ಮಾಡುತ್ತೆ. ಇದಲ್ಲದೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಹಾಗೆ ಪ್ರೈವೇಟೈಸ್ಡ್ ಬ್ಯಾಂಕ್ಗಳು ಒಂದು ಟಫ್ ಕಾಂಪಿಟಿಷನ್ ಕೂಡ ಆಗ್ಬೋದು. ಈಗ ಟೇಲ್ವಿಂಡ್ಸ್ಗಳನ್ನು ನೋಡೋಣ. ಅಂದರೆ ಒಂದು ಕಂಪನಿಯ ಬೆಳವಣಿಗೆಗೆ ಸಹಾಯವಾಗುವಂತಹ ಅಂಶಗಳು. ಮೊದಲನೇದಾಗಿ ಶಾರ್ಟ್ ಟರ್ಮಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಆಗ ಬ್ಯಾಂಕ್ಗಳ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಎರಡನೆಯದು, ಈಗ ಆಗ್ತಾ ಇರುವಂತಹ ಟೆಕ್ನಾಲಜಿ ಡೆವಲಪ್ಮೆಂಟ್ ಇರ್ಬೋದು, ಆನ್ಲೈನ್ ಡೆವಲಪ್ಮೆಂಟ್ ಇರ್ಬೋದು, ಇದರಿಂದಾಗಿ ಜನರು ಈ ಬ್ಯಾಂಕಿಂಗ್ ಸರ್ವಿಸನ್ನು ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಇದರಿಂದಾಗಿ ಟ್ರಾನ್ಸಾಕ್ಷನ್ಗಳ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಈಗ PSUಗಳು ನಮ್ಮ ಬಿಸ್ನೆಸ್ಸಿಗೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ, ಹಾಗೆ ನಮ್ಮ ಇಕನಾಮಿ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅಂತ ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ಎಕನಾಮಿಯ ಒಂದು ಮುಖ್ಯ ಭಾಗ ಆಗಿದೆ. ಇವು ಜನರಿಗೆ ಹಣ ಇಡಲಿಕ್ಕೆ ಜಾಗ, ಸೇಫ್ ಜಾಗ, ಹಾಗೆ ಜನರ ಹಣಕ್ಕೆ ಇಂಟ್ರೆಸ್ಟನ್ನು ಕೂಡ ಕೊಡ್ತದೆ. ಸೊ ಈ ಬ್ಯಾಂಕಿಂಗ್ ಸರ್ವಿಸ್ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ನಾವು ನಮ್ಮ ಸ್ಮೂತ್ ಲೈಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ.
ಈಗ ಈ ಬ್ಯಾಂಕಿಂಗ್ ಇಂಡಸ್ಟ್ರಿಯನ್ನು ಪೋರ್ಟರ್ಸ್ ಮಾಡೆಲನ್ನು ಯೂಸ್ ಮಾಡಿ ಎನಲೈಸ್ ಮಾಡೋಣ. ಇದಕ್ಕೆ ನಾವು 5 ಫೋರ್ಸಸ್ಸನ್ನು ಯೂಸ್ ಮಾಡ್ತೇವೆ. ಈ 5 ಫೋರ್ಸಸ್ಗಳನ್ನು ಒಂದೊಂದಾಗಿ ಎನಲೈಸ್ ಮಾಡೋಣ. ಮೊದಲನೆಯದಾಗಿ ಇಂಡಸ್ಟ್ರಿಯಲ್ಲಿರುವಂತಹ ಕಾಂಪಿಟೇಟಿವ್ನೆಸ್, ಅಂದರೆ ಕಾಂಪಿಟಿಟರ್ಸ್ ಜಾಸ್ತಿ ಇದ್ದಷ್ಟು ಒಂದು ಕಂಪನಿಯ ಸ್ಟ್ರೆಂಗ್ತ್ ಕಮ್ಮಿ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಲವಾರು ಕಾಂಪಿಟೇಷನ್ಸ್ಗಳಿವೆ, ಹಾಗಾಗಿ ಈ ಸೆಕ್ಟರ್ ಹೈಲಿ ಕಾಂಪಿಟೇಟಿವ್ ಆಗಿದೆ. ಎರಡನೆಯದು ಹೊಸ ಕಂಪನಿಗಳ ಎಂಟ್ರಿ, ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಎಂಟ್ರಿ ಬ್ಯಾರಿಯರ್ಸ್ ಜಾಸ್ತಿ ಇದ್ದಷ್ಟು ಹೊಸ ಹೊಸ ಕಂಪನಿಗಳು ಈ ಇಂಡಸ್ಟ್ರಿಗೆ ಬರೋದು ಕಮ್ಮಿ ಆಗುತ್ತೆ. ಈಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಲವಾರು ಎಂಟ್ರಿ ಬ್ಯಾರಿಯರ್ಸ್ ಇದೆ, ಯಾಕಂದರೆ ರಿಜಿಸ್ಟ್ರೇಷನ್ ಆಗಬೇಕು, ಲೈಸೆನ್ಸ್ ಸಿಗಬೇಕು, ಹಾಗೆ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿ ಅದೆಲ್ಲ ಕಂಪ್ಲೈ ಆದರೆ ಮಾತ್ರ ಒಂದು ಬ್ಯಾಂಕನ್ನು ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಟ್ರಿಕ್ಟ್ ಎಂಟ್ರಿ ಬ್ಯಾರಿಯರ್ಸ್ ಇದೆ ಅಂತ ಹೇಳ್ಬೋದು. ಮೂರನೆಯದು ಸಪ್ಲೈಯರ್ ಪವರ್, ಅಂದರೆ ಒಂದು ಕಂಪನಿ ಅದರ ಸಪ್ಲೈಯರ್ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿದೆ ಅನ್ನೋದು. ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸಪ್ಲೈಯರ್ ಬೇರೆ ಯಾರೂ ಅಲ್ಲ, ಜನರೇ. ಹಾಗಾಗಿ ಜನರ ಮೇಲೆ ಕಂಪ್ಲೀಟಾಗಿ ಈ ಸೆಕ್ಟರ್ ಡಿಪೆಂಡ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಇಲ್ಲಿರುವಂಥ ಕಾಂಪಿಟೇಟಿವ್ ರೇಟ್ಸ್ ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳು ಆಫರ್ ಮಾಡುವಂತಹ ಪ್ರಾಡಕ್ಟ್ಸ್ಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಾಲ್ಕನೆಯದು ಕನ್ಸ್ಯೂಮರ್ ಪವರ್, ಅಂದರೆ ಕನ್ಸ್ಯೂಮರ್ ಮೇಲೆ ಕಂಪನಿ ಎಷ್ಟು ಡಿಪೆಂಡ್ ಆಗಿದೆ ಅಂತ. ಕನ್ಸ್ಯೂಮರ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರದಂತಹ ಕಂಪನಿಗಳು ಅದರ ಪ್ರೈಸಸ್ಗಳನ್ನು ಜಾಸ್ತಿ ಮಾಡಿ ಪ್ರಾಫಿಟೆಬಿಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈ ಸೆಕ್ಟರಲ್ಲಿ ಕನ್ಸ್ಯೂಮರ್ಸ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ಸ್ಗಳ ಅವೈಲಬಿಲಿಟಿ, ಅಂದರೆ ತುಂಬ ಸಬ್ಸ್ಟಿಟ್ಯೂಟ್ಸ್ಗಳು ಇದ್ದಲ್ಲಿ ಜನರಿಗೆ ಚಾಯ್ಸ್ ಇರ್ತದೆ ಯಾವ ಕಂಪನಿಯನ್ನು ಚೂಸ್ ಮಾಡಬೇಕು ಅಥವಾ ಯಾವ ಬ್ಯಾಂಕಲ್ಲಿ ನಾವು ಸರ್ವಿಸನ್ನು ತಗೊಳ್ಬೇಕು ಅನ್ನೋದು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ಸ್ ಬೇಕಾದಷ್ಟು ಅವೈಲೇಬಲ್ ಇದೆ, ಬೇರೆ ಬೇರೆ ಬ್ಯಾಂಕ್ಗಳಿದೆ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಥ್ರೆಟ್ ಅನ್ನೋದು ಇಲ್ಲಿ ಇದ್ದೇ ಇದೆ. ಈಗ ಅನಾಲಿಸಿಸ್ ಪಾರ್ಟಿಗೆ ಬರೋಣ. ಈ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ SBI ಅನ್ನು ತಗೊಂಡು ನಾವು ಅನಾಲಿಸಿಸ್ ಮಾಡೋಣ. ಇದಕ್ಕೆ ಮೊದಲನೇದಾಗಿ ರೆಪೋ ರೇಟ್, ಇದಕ್ಕೆ ಜನರಲ್ ಇಂಟ್ರೆಸ್ಟ್ ರೇಟ್ ಅಂತ ಕೂಡ ಕರಿತೀವಿ. RBI ಡಿಸೆಂಬರ್ನಲ್ಲಿ ಅದರ ರೆಪೋ ರೇಟನ್ನು 35 BPS ಅಂದರೆ 6.25% ಹೆಚ್ಚಿಸಿದೆ. ಹಾಗೆ IIT RBI ರೇಂಜ್ಗಿಂತ ಜಾಸ್ತಿ ಅಂದರೆ 2ರಿಂದ 6% ಟಾಲರೆನ್ಸ್ ರೇಂಜಲ್ಲಿದೆ. ನೆಕ್ಸ್ಟ್ ಇದು ಇನ್ಫ್ಲೇಷನ್ ರೇಟ್. ಇನ್ಫ್ಲೇಷನ್ ಅಂದರೆ ರಿಟೇಲ್ ಪ್ರೈಸಸಲ್ಲಿ ಆಗುವಂತಹ ಹೆಚ್ಚಳ. ನವೆಂಬರ್ 2022ರಲ್ಲಿ ಇನ್ಫ್ಲೇಷನ್ ಈಸ್ ಔಟ್ ಆಗಿ 5.88%ಗೆ ಬಂದಿದೆ. ಇದು ಡಿಸೆಂಬರ್ 2021ರ ನಂತರದ ಅತಿ ಲೋ ಇನ್ಫ್ಲೇಷನ್ ರೀಡಿಂಗ್ ಆಗಿದೆ. ಇದು ಮಾರ್ಕೆಟ್ ಫೋರ್ಕಾಸ್ಟ್ ಆಗಿದ್ದಂತಹ 6.4%, ಹಾಗೆ ಅಕ್ಟೋಬರ್ನ 6.77%ಗಿಂತ ಕಮ್ಮಿ ರೀಡಿಂಗ್ ಆಗಿದೆ. ಇನ್ಫ್ಲೇಷನ್ ಜಾಸ್ತಿ ಆದ ಹಾಗೆ ಇಂಟ್ರೆಸ್ಟ್ ಮಾರ್ಜಿನ್ಸ್ ಕೂಡ ಜಾಸ್ತಿ ಆಗುತ್ತೆ, ಇದರಿಂದಾಗಿ ಪ್ರಾಫಿಟೆಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು CAR ಅಂದರೆ ಕ್ಯಾಪಿಟಲ್ ಎಡಿಕ್ವೆಸಿ ರೇಷೋ. ಇದು ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟ್ರೆಂಗ್ತನ್ನು ಹೇಳುತ್ತೆ. ಕ್ಯಾಪಿಟಲ್ ಎಡಿಕ್ವೆಸಿ ರೇಷೋ ಜಾಸ್ತಿ ಇದ್ದಷ್ಟು ಆ ಕಂಪನಿಗೆ ಒಳ್ಳೆಯದು. SBIನ ಕ್ಯಾಪಿಟಲ್ ಎಡಿಕ್ವೆಸಿ ರೇಷೋ 13.52% ಇದೆ. ನೆಕ್ಸ್ಟ್ ಎಸೆಟ್ ಕ್ವಾಲಿಟಿ. ಎಸೆಟ್ ಕ್ವಾಲಿಟಿಯನ್ನು NPA ರೇಷೋದಲ್ಲಿ ನೋಡ್ಬೋದು. NPA ರೇಷೋ ಅಂದರೆ NPA ಡಿವೈಡೆಡ್ ಬೈ ಟೋಟಲ್ ಎಸೆಟ್ಸ್. NPA ಕಮ್ಮಿ ಇದ್ದಷ್ಟು ಯಾವಾಗಲೂ ಕಂಪನಿಗೆ ಒಳ್ಳೆಯದು. SBIನ NPA ರೇಷೋ ಕಮ್ಮಿ ಆಗ್ತಾ ಇದ್ದು ಸೆಪ್ಟೆಂಬರ್ 2022ಕ್ಕೆ 3.52 ಆಗಿದೆ. ಕೊನೆಯದಾಗಿ NIM ಅಂದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್. ಇದು ಒಂದು ಕಂಪನಿಯ ಪ್ರಾಫಿಟೆಬಿಲಿಟಿಯನ್ನು ಮೆಷರ್ ಮಾಡುತ್ತೆ. ಬ್ಯಾಂಕ್ಗಳು ಡೆಪಾಸಿಟ್ಗಳ ಮೇಲೆ ಕೊಡುವಂತಹ ಇಂಟ್ರೆಸ್ಟ್ ಹಾಗೆ ಲೋನ್ಗಳ ಮೇಲೆ ಕಲೆಕ್ಟ್ ಮಾಡುವಂತಹ ಇಂಟ್ರೆಸ್ಟ್ ಅಥವಾ ಇನ್ಕಮ್, ಇದರ ಡಿಫ್ರೆನ್ಸನ್ನು ಇದು ಹೇಳುತ್ತೆ. ಸೊ NIMಗಳು ಜಾಸ್ತಿ ಇದ್ದಷ್ಟು ಒಂದು ಬ್ಯಾಂಕಿಗೆ ಒಳ್ಳೆಯದು. SBI ಬ್ಯಾಂಕ್ನ NIM 3.24% ಇದೆ. ಸೊ ಮುಂದಿನ ದಿನಗಳಲ್ಲಿ PSU ಸೆಕ್ಟರ್ ಬುಲ್ಲಿಶ್ ಆಗಿರುತ್ತೋ ಅಥವಾ ಬೇರಿಶ್ ಆಗಿರುತ್ತೋ ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಈ ಎಲ್ಲ ವಿಡಿಯೋಗಳು ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಹ್ಯಾಪಿ ಇನ್ವೆಸ್ಟಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.